What is stack? So, in last my video, I have discussed some real-time examples for stack. The stacks are implemented in real world in which type of applications and why they are implemented, and I gave both the example for technically and non-technically. So stack means which follows last in first out principle we say. ಸೊ ಸ್ಟ್ಯಾಕ್ ಅಂತ ಹೇಳಿದಾಗ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಫಸ್ಟಲ್ಲಿ ಡೇಟಾನ ಯಾವುದು ಸ್ಟೋರ್ ಮಾಡಿರ್ತೀವೋ ಅದು ಲಾಸ್ಟಲ್ಲಿ ರಿಮೂವ್ ಆಗುತ್ತೆ. ಲಾಸ್ಟಲ್ಲಿ ಸ್ಟೋರ್ ಮಾಡಿರೋ ಒಂದು ಡೇಟಾ ನಮಗೆ ಫಸ್ಟಲ್ಲಿ ರಿಮೂವ್ ಆಗುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಓಕೆ, ಫಸ್ಟ್ ನಾವು ಡೇಟಾ ಟೈಪ್ಸ್ ಅಂತ ಹೇಳಿದ್ರೆ ಏನು ಅಂತ ನಾವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಮತ್ತು ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಅಂತ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ಸ್ಟ್ಯಾಕ್ ಅಂದರೆ ಏನು? ಸ್ಟ್ಯಾಕ್ ಅಂತ ಹೇಳಿದಾಗ ಇವಾಗ ಒಂದು ಬುಕ್ನ ಜೋಡಿಸೋವಾಗ ಫಸ್ಟು ಒಂದು ಬುಕ್ ಆದಮೇಲೆ ಇನ್ನೊಂದು ಬುಕ್ನ ನಾವು ಜೋಡಿಸ್ತೀವಿ. ಸೇಮ್ ಎಕ್ಸಾಂಪಲ್ ಪ್ಲೇಟಿಂಗ್ ಮಾಡೋವಾಗಲೂ ಅಷ್ಟೇ, ಒಂದು ಪ್ಲೇಟ್ ಆದಮೇಲೆ ಇನ್ನೊಂದು ಪ್ಲೇಟ್ ಮೇಲೆ ಇಕ್ತೀವಿ. ಆ ಥರ ಜೋಡಣೆ ಮಾಡೋವಾಗ ನಮಗೆ ಬೇಕಾಗಿರೋವಾಗ ಆ ಪ್ಲೇಟ್ನ ನಾವು ಯಾಕೆ ತಗೊತೀವಿ, ಮೇಲೆ ಯಾವುದಿದೆಯೋ ಮೀನ್ಸ್ ಲಾಸ್ಟಲ್ಲಿ ಯಾವ ತಟ್ಟೆನ ನಾವು ಇಕ್ಕಿರ್ತೀವೋ ಅದನ್ನೇ ನಾವು ತಗೊಂಡು ಯೂಸ್ ಮಾಡ್ಕೊತೀವಿ. ಫಸ್ಟಲ್ಲಿ ಇಕ್ಕಿರೋ ತಟ್ಟೆನ ತೆಗಿಯಲ್ಲ. ಯಾಕಂತ ಹೇಳಿದ್ರೆ ಅದು ಏನಾಗುತ್ತೆ, ಲಾಸ್ಟಲ್ಲಿರೋದ್ರಿಂದ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತಾರೆ. ಲಾಸ್ಟಲ್ಲಿರೋದು ಫಸ್ಟಲ್ಲಿ ರಿಮೂವ್ ಆಗುತ್ತೆ, ಫಸ್ಟಲ್ಲಿರೋದು ಲಾಸ್ಟಲ್ಲಿ ರಿಮೂವ್ ಆಗುತ್ತೆ. ಸೊ ನಾನು ಓದೋ ವಿಡಿಯೋದಲ್ಲೇ ನಾನು ಎಕ್ಸಾಂಪಲ್ ಕೊಟ್ಟೆ ಸ್ಟ್ಯಾಕ್ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ. ನಾನು ಇನ್ನೊಂದು ಸರಿ ಹೇಳ್ತೀನಿ. ಸೊ ಸ್ಟ್ಯಾಕಲ್ಲಿ ನಾನು ಹೇಳಿದೆ, ಒಂದು ಬುಕ್ ಜೋಡಣೆ ಮಾಡೋದಾಗಿರಲಿ, ಪ್ಲೇಟ್ಸ್ನ ಅರೇಂಜ್ ಮಾಡೋದಾಗಿರಲಿ, ಈ ಥರ ಎಲ್ಲ ಯೂಸ್ ಮಾಡ್ತೀವಿ. ನೀವು ಕೇಳ್ಬೋದು, ಮ್ಯಾಮ್ ಸ್ಟ್ಯಾಕು ನಾವಿವಾಗ ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ ರಿಯಲ್ ಟೈಮಲ್ಲಿ? ಇವಾಗ ಲಾಸ್ಟಲ್ಲಿ ಹಾಕಿರೋ ಡೇಟಾನ ಯಾಕೆ ನಾನು ಫಸ್ಟ್ ತೆಗಿಬೇಕು? ಎಲ್ಲಿ ಈ ಒಂದು ಇಂಪ್ಲಿಮೆಂಟೇಷನ್ ಯೂಸ್ ಆಗುತ್ತೆ ಆ್ಯಸ್ ಪರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರಲಿ, ಒಂದು ಕೋಡಿಂಗ್ ಆಗಿರಲಿ, ಒಂದು ಸಾಫ್ಟ್ವೇರಲ್ಲಾಗಿರಲಿ. ಸೊ ಎಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಬಂದು ಇವಾಗ ಒಂದು ಇಮೇಜ್ನ ತಗೊಳ್ಳಿ. ಇಮೇಜ್ನ ಎಡಿಟ್ ಮಾಡ್ತಾ ಇರ್ತೀವಿ. ಇಮೇಜ್ ಆಗಿರಲಿ, ಟೆಕ್ಸ್ಟ್ ಟೈಪ್ ಮಾಡೋವಾಗಿರಲಿ. ಇಮೇಜ್ನ ಎಡಿಟ್ ಮಾಡೋವಾಗ ಏನಾಗುತ್ತೆ, ಅಲ್ಲಿ ಏನೋ ಒಂದು ಮಿಸ್ಟೇಕ್ನ ನಾವು ಮಾಡಿರ್ತೀವಿ ಅಲ್ವಾ? ಏನೋ ಒಂದು ಮಿಸ್ಟೇಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನಾವು ಅದನ್ನು ಫಸ್ಟು ಫುಲ್ಲು ಎಡಿಟ್ ಮಾಡಿರೋದನ್ನು ಎಲ್ಲ ಫುಲ್ಲು ಡಿಲೀಟ್ ಮಾಡಿ ಹೊಸದಾಗಿ ಎಡಿಟ್ ಮಾಡ್ತೀವ. ಜಸ್ಟ್ ಏನು ಮಾಡ್ತೀವಿ, ನಾವು ಅಂಡು ಅನ್ನೋ ಒಂದು ಆಪ್ಷನ್ನ ಕೊಡ್ತೀವಿ. ಸೊ ಆ ಅಂಡು ಅನ್ನೋ ಆಪ್ಷನ್ ಏನು ಮಾಡುತ್ತೆ ನಮಗೆ, ಸೊ ಏನು ನಾವು ಲಾಸ್ಟಲ್ಲಿ ಏನು ಎಡಿಟ್ ಮಿಸ್ಟೇಕ್ ಮಾಡಿದ್ದೀವೋ ಅದನ್ನು ಕರೆಕ್ಟ್ ಮಾಡಿ ಬಿಡತ್ತೆ. ಕರೆಕ್ಟ್ ಮಾಡಲ್ಲ, ಅದನ್ನು ರಿಮೂವ್ ಮಾಡುತ್ತೆ. ಲಾಸ್ಟಲ್ಲಿ ನಾವು ಏನು ಎಡಿಟ್ ಮಾಡಿರ್ತೀವೋ ಅದನ್ನು ರಿಮೂವ್ ಮಾಡಿ ನಾವು ಫರ್ದರ್ ಏನು ಎಡಿಟ್ ಬೇಕೋ ಅದನ್ನು ಮಾಡ್ಕೊಳ್ಬೋದು. ಆ ಒಂದು ಜಾಗದಲ್ಲಿ ಸ್ಟ್ಯಾಕ್ ಅನ್ನೋ ಒಂದು ಆಪ್ಷನನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಮತ್ತು ಇನ್ನೊಂದು ಬ್ರೌಸಿಂಗ್ ಮಾಡೋವಾಗ, ಸೊ ಒಂದು ವೆಬ್ಸೈಟ್ನ ಬ್ರೌಸ್ ಮಾಡೋವಾಗ ನಾವು ಒಂದು ಲಿಂಕ್ನ ಕ್ಲಿಕ್ ಮಾಡಿದಾಗ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿರೋ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ಅಲ್ಲಿಂದ ಇನ್ನೊಂದು ಪೇಜ್ನ ಲಿಂಕ್ನ ಕ್ಲಿಕ್ ಮಾಡಿದಾಗ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಬಟ್ ನಾವು ಕ್ಲೋಸ್ ಮಾಡೋವಾಗ ಏನು ಮಾಡ್ತೀವಿ, ಲಾಸ್ಟಿಂದ ಬಂದು ಕ್ಲೋಸ್ ಮಾಡ್ತೀವಿ. ಸೊ ಅಲ್ಲಿನೂ ಏನಾಗಿರುತ್ತೆ, ಅಲ್ಲಿ ನಮಗೆ ಸ್ಟ್ಯಾಕ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಮತ್ತು ಸ್ಟ್ರಿಂಗ್ನ ರಿವರ್ಸ್ ಮಾಡೋವಾಗ, ಸೊ ಸ್ಟ್ರಿಂಗ್ನ ರಿವರ್ಸ್ ಮಾಡೋವಾಗ ರಿವರ್ಸ್ ಹೇಗಾಗುತ್ತೆ, ಸ್ಟ್ರಿಂಗ್ ಅನ್ನೋದು ಲಾಸ್ಟಲ್ಲಿರೋ ಕ್ಯಾರೆಕ್ಟರ್ ಫಸ್ಟಿಗೆ ಬರುತ್ತೆ, ಫಸ್ಟಲ್ಲಿರೋ ಕ್ಯಾರೆಕ್ಟರ್ ಲಾಸ್ಟಲ್ಲಿ ಬರುತ್ತೆ ಅಲ್ವಾ? ಸೊ ಅದಕ್ಕೂ ನಾವು ಸ್ಟ್ಯಾಕ್ ಅನ್ನೋ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಅರ್ಥ ಆಯ್ತಲ್ವಾ? ಮತ್ತು ಅರ್ಥಮೆಟಿಕ್ ಆಪ್ರೇಷನ್ಗಳಲ್ಲೂ ಯೂಸ್ ಮಾಡ್ತಾರೆ. ಸೊ ಬಾಡ್ ಮಾಸ್ ರೂಲ್ ನಮಗೆಲ್ಲರಿಗೂ ಗೊತ್ತು. ಸೊ ಅದರಲ್ಲಿ ಏನು ಫಸ್ಟ್ ರೂಲು, ಬ್ರ್ಯಾಕೆಟಲ್ಲಿರೋದನ್ನು ಫಸ್ಟು ನಾವು ಸಿಂಪ್ಲಿಫೈ ಮಾಡಬೇಕು. ಸೊ ಫರ್ದರ್ ಏನೊಂದು ಕ್ಯಾಲ್ಕುಲೇಷನ್ ಇರುತ್ತೋ ಅದನ್ನು ಮಾಡಬೇಕು. ಸೊ ಅರ್ಥಮೆಟಿಕ್ ನೊಟೇಷನಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಸೊ ಆಪ್ರೇಷನ್ಸ್ ಆನ್ ಸ್ಟ್ಯಾಕ್. ಸೊ ಸ್ಟ್ಯಾಕಲ್ಲಿ ನಾನು ಏನು ಹೇಳಿದೆ, ಫಸ್ಟಲ್ಲಿರೋ ಎಲಿಮೆಂಟ್
ಸೇವ್ ಮಾಡಿದರೆ ಅದು ಲಾಸ್ಟಲ್ಲಿ ಡಿಲೀಟ್ ಆಗುತ್ತೆ, ಲಾಸ್ಟಲ್ಲಿರೋ ಎಲಿಮೆಂಟ್ ಫಸ್ಟಲ್ಲಿ ರಿಮೂವ್ ಆಗುತ್ತೆ. ಸೊ ನಾನು ಆ್ಯಡ್ ಮಾಡೋಕ್ಕೆ ಒಂದು ಫಂಕ್ಷನ್ ಬರಿಬೇಕಲ್ವಾ, ಒಂದು ಆಪ್ರೇಷನ್ ಮಾಡಬೇಕು, ಮತ್ತು ಅದನ್ನು ಡಿಲೀಟ್ ಮಾಡೋಕ್ಕೆ ಇಲ್ಲಾಂದರೆ ಆ ಡೇಟಾನ ರಿಮೂವ್ ಮಾಡೋಕ್ಕೆ ನಾನೇನು ಮಾಡಬೇಕು, ಅದಕ್ಕೊಂದು ಆಪ್ರೇಷನನ್ನು ಮಾಡಬೇಕು. ಸೊ ಅದಕ್ಕೆ ಇಲ್ಲಿ 2 ಆಪ್ರೇಷನನ್ನು ಕೊಟ್ಟಿರ್ತಾರೆ, ಪುಷ್ ಆ್ಯಂಡ್ ಪಾಪ್ ಆಪ್ರೇಷನ್. ಪುಷ್ ಅಂತ ಹೇಳಿದ್ರೆ ಒಂದು ಎಲಿಮೆಂಟ್ನ ಸ್ಟ್ಯಾಕ್ಗೆ ಆ್ಯಡ್ ಮಾಡೋದು, ಪಾಪ್ ಅಂತ ಹೇಳಿದ್ರೆ ಆ ಟಾಪಲ್ಲಿ ಯಾವ ಎಲಿಮೆಂಟ್ ಇದೆಯೋ ಅದನ್ನು ರಿಮೂವ್ ಮಾಡೋದು. ಸೊ ಟಾಪಲ್ಲಿರೋ ಎಲಿಮೆಂಟ್ನ ರಿಮೂವ್ ಮಾಡೋಕ್ಕೆ ನಾವು ಪಾಪ್ ಆಪ್ರೇಷನ್ ಯೂಸ್ ಮಾಡ್ತೀವಿ. ಒಂದು ಎಲಿಮೆಂಟ್ನ ಆ್ಯಡ್ ಮಾಡೋದಕ್ಕೆ ಪುಷ್ ಅನ್ನೋ ಒಂದು ಆಪ್ರೇಷನನ್ನು ಯೂಸ್ ಮಾಡ್ತೀವಿ. ಸೊ ಅರ್ಥ ಆಯ್ತಲ್ವಾ? ಡಯಾಗ್ರಾಮ್ ಒಳಗೆ ನಾನು ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಇವಾಗ ಒಂದು ಸ್ಟ್ಯಾಕ್ ತಗೊಂಡ್ರೆ ಅದಕ್ಕೆ ಆಲ್ರೆಡಿ ಮೆಮರಿ ಫಿಕ್ಸ್ ಆಗಿರುತ್ತೆ. ಒಂದು 10 ಎಲಿಮೆಂಟ್ ಆ್ಯಡ್ ಮಾಡಬೇಕು ಒಂದು ಸ್ಟ್ಯಾಕ್ ಒಳಗೆ ಅಂತ ಹೇಳಿದ್ರೆ ನಾನು 10 ಎಲಿಮೆಂಟ್ ಮಾತ್ರನೇ ಆ್ಯಡ್ ಮಾಡಬೇಕು. ಸೊ 10 ಎಲಿಮೆಂಟ್ ಆದಮೇಲೆ 11ನೇ ಎಲಿಮೆಂಟ್ನ ಆ್ಯಡ್ ಮಾಡೋವಾಗ ನನಗೆ ಅಲ್ಲಿ ಓವರ್ಫ್ಲೋ ಅನ್ನೋ ಒಂದು ಎಕ್ಸೆಪ್ಷನ್ ನನಗೆ ಬರುತ್ತೆ. ಸೊ ಓವರ್ಫ್ಲೋ ಅನ್ನೋ ಒಂದು ಎಕ್ಸೆಪ್ಷನ್ ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಸ್ಟ್ಯಾಕ್ ಫುಲ್ಲಾಗಿರುತ್ತೆ, ಅದ್ರ ಸೈಜ್ 10 ಮಾತ್ರನೇ ಇರುತ್ತೆ. ಅದಕ್ಕೆ ಇನ್ನೂ ನಾನು ಎಲಿಮೆಂಟ್ನ ತುಂಬಿಸೋವಾಗ ಅಲ್ಲೇನಾಗುತ್ತೆ, ನನಗೆ ಓವರ್ಫ್ಲೋ ಅನ್ನೋ ಒಂದು ಎಕ್ಸೆಪ್ಷನ್ ನನಗೆ ಬರುತ್ತೆ ಸ್ಟ್ಯಾಕಲ್ಲಿ. ಸೊ ಈಸಿ, ಇವಾಗ ಆಲ್ರೆಡಿ ಒಂದು ಬಿಂದಿಗೆ ತುಂಬಿರ್ತಾರೆ ನೀರು, ಆ ತುಂಬಿರೋ ಬಿಂದಿಗೆದಲ್ಲಿ ಮತ್ತೆ ನೀರನ್ನ ತುಂಬಿಸೋಕ್ಕೋದ್ರೆ ಏನಾಗುತ್ತೆ, ಆಚೆ ಬಂದು ಎಲ್ಲ ಬೀಳತ್ತಲ್ವಾ. ಸೊ ಸೇಮ್ ಕಾನ್ಸೆಪ್ಟ್, ಸ್ಟ್ಯಾಕಲ್ಲಿ ಆಲ್ರೆಡಿ ಫುಲ್ಲಾಗಿರೋ ಸ್ಟ್ಯಾಕಲ್ಲಿ ನಾವೇನಾದರೂ ಇನ್ನೂ ಎಲಿಮೆಂಟ್ನ ಆ್ಯಡ್ ಮಾಡೋಕ್ಕೆ ಹೋದರೆ ಅಲ್ಲಿ ನಮಗೆ ಓವರ್ಫ್ಲೋ ಅನ್ನೋ ಒಂದು ಎಕ್ಸೆಪ್ಷನ್ನ ನಮಗೆ ಬರುತ್ತೆ. ನೆಕ್ಸ್ಟ್ ಪಾಪ್ ಆಪ್ರೇಷನಲ್ಲಿ ಆಲ್ರೆಡಿ ಎಂಟಿ ಸ್ಟ್ಯಾಕ್ ಇರುತ್ತೆ. ಎಂಟಿ ಸ್ಟ್ಯಾಕ್ ಆಲ್ರೆಡಿ ನಾನು ಡಿಲೀಟ್ನ ಮಾಡೋಕ್ಕೆ ಹೋದರೆ ಆಲ್ರೆಡಿ ಎಲ್ಲ ಸ್ಟ್ಯಾಕು ರಿಮೂವ್ ಆಗಿರುತ್ತೆ, ಎಲ್ಲ ಡೇಟಾನು ರಿಮೂವ್ ಆಗಿರುತ್ತೆ. ಎಂಟಿ ಸ್ಟ್ಯಾಕ್ ಒಳಗೆ ಅಗೇನ್ ನಾನೇನಾದರೂ ಒಂದು ಡೇಟಾನ ಡಿಲೀಟ್ ಮಾಡೋಕ್ಕೆ ಹೋದರೆ ಅಲ್ಲಿ ನನಗೆ ಅಂಡರ್ಫ್ಲೋ ಅನ್ನೋ ಒಂದು ಎಕ್ಸೆಪ್ಷನ್ ಬರುತ್ತೆ. ಆಲ್ರೆಡಿ ಸ್ಟ್ಯಾಕಲ್ಲಿ ಏನಿರಲ್ಲ, ಎಲ್ಲ ಎಲಿಮೆಂಟ್ ರಿಮೂವ್ ಆಗಿರುತ್ತೆ. ಆ ಎಂಟಿ ಸ್ಟ್ಯಾಕ್ ಒಳಗೆ ಹೋಗಿ ಅಗೇನ್ ನಾನೇನಾದರೂ ಎಲಿಮೆಂಟ್ನ ಡಿಲೀಟ್ ಮಾಡೋಕ್ಕೋದ್ರೆ ಅಲ್ಲಿ ನನಗೆ ಅಂಡರ್ಫ್ಲೋ ಅನ್ನೋ ಒಂದು ಎಕ್ಸೆಪ್ಷನ್ ಬರುತ್ತೆ. ಸೊ ಈ ಒಂದು ಡಯಾಗ್ರಾಮ್ನ ನೋಡಿ. ಸೊ ನಿಮಗೆ ಎಕ್ಸಾಮಲ್ಲಿ ಪುಷ್ ಆ್ಯಂಡ್ ಪಾಪ್ ಆಪ್ರೇಷನ್ ಬಗ್ಗೆ ಏನಾದರೂ 5 ಮಾರ್ಕ್ಸಿಗೆ ಕೇಳಿದ್ರೆ ಸಿಂಪಲ್ಲಾಗಿ ನೀವು ಈ ಒಂದು ಡಯಾಗ್ರಾಮ್ನ ಬರೆದು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್ ಅಂತ ಕೇಳಿದ್ರು ಇದನ್ನು ನೀವು ಪುಷ್ ಆ್ಯಂಡ್ ಪಾಪ್ ಆಪ್ರೇಷನ್ ಬಗ್ಗೆ ಸ್ವಲ್ಪ ಬರೆದು ಇದನ್ನು ಬರೆದು ಸಿಂಪಲ್ಲಾಗಿ ಎಂಟಿ ಸ್ಟ್ಯಾಕ್ ಇದ್ದರೆ ನಾವು ಯಾಕೆ ಕೋಡ್ ಬರಿಬೇಕು, ಅದು ಫರ್ದರ್ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ, ಅದರಲ್ಲಿ ಹಾಗೆ ಹೇಳ್ಕೊಡ್ತೀನಿ. ಸೊ ಇವಾಗ ನೋಡಿ, ಇದು ಒಂದು ಎಂಟಿ ಸ್ಟ್ಯಾಕ್. ಈ ಎಂಟಿ ಸ್ಟ್ಯಾಕ್ ಒಳಗೆ ಪುಷ್ನ ಯೂಸ್ ಮಾಡಿ ಒಂದು ಗ್ಲಾಸ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಸಿನ್ಸ್ ಆ ಸ್ಟ್ಯಾಕ್ ಒಳಗೆ ಒಂದೇ ಒಂದು ಗ್ಲಾಸ್ ಇರೋದ್ರಿಂದ ಅದೇನಾಗಿರುತ್ತೆ, ಟಾಪ್ ಎಲಿಮೆಂಟ್ ಆಗಿರುತ್ತೆ. ಸೊ ಒಂದೇ ಒಂದಿದೆ, ಸೊ ಅದೇನಾಗಿರುತ್ತೆ, ಟಾಪ್ ಆಗಿರುತ್ತೆ. ಇವಾಗ ಪುಷ್ ಆಪ್ರೇಷನ್ನ ಯೂಸ್ ಮಾಡಿ ಇನ್ನೊಂದು ಗ್ಲಾಸ್ನ ಆ್ಯಡ್ ಮಾಡ್ತೀನಿ, ಒಂದಾದಮೇಲೆ ಇನ್ನೊಂದು. ಸೊ ಇನ್ನೊಂದು ಆ್ಯಡ್ ಮಾಡೋವಾಗ ಮೇಲೆ ಯಾವುದು ಬರುತ್ತೋ ಅದೇ ನನಗೆ ಟಾಪ್ ಎಲಿಮೆಂಟ್ ಆಗಿರುತ್ತೆ. ಸೊ ಇವಾಗ ಪಾಪ್ ಆಪ್ರೇಷನ್ನ ಯೂಸ್ ಮಾಡಿ ನಾನೊಂದು ಎಲಿಮೆಂಟ್ನ ಡಿಲೀಟ್ ಮಾಡಿಬಿಟ್ಟೆ, 2 ಅನ್ನೋ ಒಂದು ಗ್ಲಾಸ್ನ ಡಿಲೀಟ್ ಮಾಡಿಬಿಟ್ಟೆ. ಸೊ ರಿಮೈನಿಂಗ್ ಇರೋದು ನನಗೇನು, ಒಂದು ಮಾತ್ರನೇ. ಸೊ ಅಲ್ಲಿ 1 ಅನ್ನೋದು ಏನಾಗಿರುತ್ತೆ, ಟಾಪ್ ಎಲಿಮೆಂಟ್ ಆಗಿರುತ್ತೆ. ಅಗೇನ್ 2 ಡಿಲೀಟ್ ಆದಮೇಲೆ ಅಗೇನ್ ಪುಷ್ನ ಯೂಸ್ ಮಾಡಿಕೊಂಡು 3rd ಗ್ಲಾಸ್ನ ಆ್ಯಡ್ ಮಾಡ್ತೀನಿ. ಆವಾಗ ಏನಾಗಿರುತ್ತೆ, 3rd ಗ್ಲಾಸ್ ನನಗೆ ಟಾಪ್ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಏನಾಗಿತ್ತು, ಇಲ್ಲಿ 3rd ಗ್ಲಾಸ್ ಟಾಪ್ ಆಗಿತ್ತು. ಇವಾಗ ಪುಷ್ ಆಪ್ರೇಷನ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ಗ್ಲಾಸ್ನ ಆ್ಯಡ್ ಮಾಡ್ತೀನಿ. ಸೊ ಇನ್ನೊಂದು ಗ್ಲಾಸ್ನ ಆ್ಯಡ್ ಮಾಡೋವಾಗ ಇಲ್ಲೇನಾಗುತ್ತೆ, ಅಗೇನ್ ನನಗೆ 4th ಒನ್ ಟಾಪಲ್ಲಿ ಇರುತ್ತೆ. ಸೊ 4th ಒನ್ ರಿಮೂವ್ ಆದಮೇಲೆ 1 and 3 ಗ್ಲಾಸ್ ಮಾತ್ರ ಇರುತ್ತೆ. ಅಲ್ಲಿ ನನಗೇನಾಗುತ್ತೆ, 3rd ಗ್ಲಾಸ್ ನನಗೆ ಟಾಪಲ್ಲಿ ಇರುತ್ತೆ. ಸೊ 3rd ಪಾಪ್ ಯೂಸ್ ಮಾಡಿಕೊಂಡು ರಿಮೂವ್ ಮಾಡಿಬಿಟ್ರೆ ರಿಮೈನಿಂಗ್ ಇರೋದು ಒಂದೇ ಒಂದು. ಸೊ ಅಲ್ಲಿ ಏನಾಗಿರುತ್ತೆ, ಒಂದೇ ಒಂದು ಟಾಪ್ ಆಗಿರುತ್ತೆ. ಸೊ ಅದನ್ನು ರಿಮೂವ್ ಮಾಡಿಬಿಟ್ರೆ ಎಂಟಿ ಸ್ಟ್ಯಾಕ್ ಆಗಿರುತ್ತೆ. ಸೊ ಪುಷ್ ಆ್ಯಂಡ್ ಪಾಪ್ ಆಪ್ರೇಷನ್ ಆನ್ ದ ಸ್ಟ್ಯಾಕ್ ಆಫ್ ದ ಗ್ಲಾಸಸ್. ಸೊ ಇದನ್ನು 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಇದನ್ನು ಮರೀದಿರ ಬರೀರಿ. ಸೊ ಸಿಂಪಲ್, ನೀವು ಇದನ್ನು ಓನಾಗಿ ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡಿರೋದನ್ನು ಅದನ್ನೇ ಕಂಟೆಂಟ್ನ ಮಾಡಿ ಬರೀರಿ ಪಾಯಿಂಟ್ ವೈಸ್. ಸೊ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಆಫ್ ದ ಸ್ಟ್ಯಾಕ್.
ಸೊ ಫಸ್ಟು ಒಂದು ಎಲಿಮೆಂಟ್ನ ನಾವೇನು ಮಾಡಬೇಕು, ಇನ್ಸರ್ಟ್ ಮಾಡಬೇಕು, ಇಲ್ಲಾಂದರೆ ಡಿಲೀಟ್ ಮಾಡಬೇಕು ಒಂದು ಸ್ಟ್ಯಾಕಲ್ಲಿ. ಅದಕ್ಕೆ ಫಸ್ಟು ನಾವೇನು ಚೆಕ್ ಮಾಡಬೇಕು, ಸ್ಟ್ಯಾಕ್ ಎಂಟಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಎಂಟಿಯಾಗಿ ಇದ್ದರೆ ಆಲ್ರೆಡಿ ಎಂಟಿಯಾಗಿರೋ ಸ್ಟ್ಯಾಕಲ್ಲಿ ನಾವು ಆ್ಯಡ್ ಮಾಡಿದ್ರೆ ಎಲಿಮೆಂಟ್ಸ್ ಆ್ಯಡ್ ಆಗುತ್ತೆ ಅಲ್ವಾ. ಸೊ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆಲ್ರೆಡಿ ಇರೋ ಸ್ಟ್ಯಾಕಲ್ಲಿ ನಾವೇನಾದರೂ ಆ್ಯಡ್ ಮಾಡಿದ್ರೆ ಏನು ಎಕ್ಸೆಪ್ಷನ್ ಬರುತ್ತೆ ಹೇಳಿ ನೋಡೋಣ. ಓವರ್ಫ್ಲೋ ಎಕ್ಸೆಪ್ಷನ್ ಬರುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್, ಮತ್ತು ನೀಡ್ ದ ವ್ಯಾಲ್ಯೂ ಫಾರ್ ದ ಟಾಪ್ ಮೋಸ್ಟ್ ಎಲಿಮೆಂಟ್, ಮತ್ತು ಟಾಪಲ್ಲಿ ಯಾವ ಎಲಿಮೆಂಟ್ ಇದೆ ಅನ್ನೋದನ್ನು ರೀಡ್ ಮಾಡಬೇಕು. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣವಾ. ಫಸ್ಟ್ ಬಂದು ಗ್ಲಾಸ್ ಸ್ಟ್ಯಾಕ್ ಈಸ್ ಈಕ್ವಲ್ಸ್ ಟು ಲಿಸ್ಟ್. ಲಿಸ್ಟ್ ಅನ್ನೋದು ಒಂದು ಡೇಟಾ ಟೈಪ್ ನಮಗೆ ಗೊತ್ತು. ಸೊ ಸ್ಟ್ಯಾಕ್ ಅನ್ನೋದು ಏನು, ಸ್ಟ್ಯಾಕ್ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರ್ ಅಲ್ವಾ. ಡೇಟಾ ಸ್ಟ್ರಕ್ಚರಲ್ಲಿ ನಾವು ಏನು ಮಾಡ್ತೀವಿ, ಒಂದು ಡೇಟಾನ ಆರ್ಗನೈಸ್ ಫಾರ್ಮಲ್ಲಿ ನಾವು ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಆ ಒಂದು ಡೇಟಾ ಸ್ಟ್ರಕ್ಚರ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ಟ್ಯಾಕ್ನ ಇದರಲ್ಲಿ ಯೂಸ್ ಮಾಡಬೇಕು. ಸೊ ಗ್ಲಾಸ್ ಸ್ಟ್ಯಾಕ್ ಅನ್ನೋದು ಆ ಸ್ಟ್ಯಾಕ್ನ ಹೆಸರು. ನಾನು ಲಿಸ್ಟ್ ಡೇಟಾ ಟೈಪ್ನ ಯೂಸ್ ಮಾಡಿದ್ದೀನಿ, ಯಾಕಂತ ಹೇಳಿದ್ರೆ ಒಂದಾದಮೇಲೆ ಒಂದು ನಾನು ಡೇಟಾಸ್ನ ಸ್ಟೋರ್ ಮಾಡಬೇಕು. ಸೊ ಫಂಕ್ಷನ್ ನೇಮ್ಡ್ ಈಸ್ ಎಂಟಿ ಸ್ಟ್ಯಾಕ್. ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಸ್ಟ್ಯಾಕ್ ಎಂಟಿಯಾಗಿದೆಯಾ ಇಲ್ವಾ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಡಿಫ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಫಂಕ್ಷನ್ನ ಬರೆಯೋಕ್ಕೆ ಪೈಥಾನಲ್ಲಿ ಯೂಸ್ ಮಾಡೋ ಒಂದು ಕೀವರ್ಡ್. ಇಟ್ ಈಸ್ ಯೂಸ್ಡ್ ಫಾರ್ ಟು ರೈಟ್ ಅ ಫಂಕ್ಷನ್ ಇನ್ ಪೈಥಾನ್. ಡಿಫ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿ ಪೈಥಾನಲ್ಲಿ ಫಂಕ್ಷನ್ನ ಬರೀಬೋದು. ಫಸ್ಟು ನಾನು ಏನು ಕಂಡೀಷನ್ ತಗೊತೀನಿ, ಈಸ್ ಎಂಟಿ ಆಫ್ ಗ್ಲಾಸ್ ಸ್ಟ್ಯಾಕ್. ಗ್ಲಾಸ್ ಸ್ಟ್ಯಾಕು ಏನಾದರೂ ಎಂಟಿ ಆಗಿದ್ದರೆ ನನಗೆ ಲೆಂತ್ ಆಫ್ ದ ಸ್ಟ್ಯಾಕ್ ನನಗೆ ರಿಟರ್ನ್ ಮಾಡಿ. ಸೊ ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಆ ಗ್ಲಾಸ್ ಸ್ಟ್ಯಾಕ್ ಒಳಗೆ ಎಷ್ಟೆಲ್ಲ ಎಲಿಮೆಂಟ್ ಇದೆ ಅದನ್ನು ನನಗೆ ರಿಟರ್ನ್ ಮಾಡಿ ಅಂತ. ರಿಟರ್ನ್ ಟ್ರೂ, ಎಂಟಿ ಆಗಿದ್ದರೆ ನನಗೆ ರಿಟರ್ನ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಫಾಲ್ಸ್ ಅಂತ ರಿಟರ್ನ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಎಂಟಿ ಆಗಿದೆಯಾ ಇಲ್ವಾ ಅಂತ ಗೊತ್ತಾಯಿತು ಇಲ್ವಾ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಒಂದು ಎಲಿಮೆಂಟ್ನ ಆ್ಯಡ್ ಮಾಡಬೇಕು ನಾನು. ಎಲ್ಲಿ, ಗ್ಲಾಸ್ ಸ್ಟ್ಯಾಕಲ್ಲಿ. ಗ್ಲಾಸ್ ಸ್ಟ್ಯಾಕ್ ಅಂದರೆ ಏನು, ಸ್ಟ್ಯಾಕ್. ಆ ಒಂದು ಸ್ಟ್ಯಾಕ್ ನೇಮೇ ನಾವೇನು ಇಕ್ಕಿರೋದು, ಗ್ಲಾಸ್ ಸ್ಟ್ಯಾಕ್. ಸೊ ಫಂಕ್ಷನ್ ನೇಮ್ ಒ ಪಿ ಪುಷ್. ಯಾಕೆ ಒ ಪಿ ಪುಷ್ ಅಂತ ಹೇಳ್ತೀವಿ, ಒ ಪಿ ಪುಷ್ ಅಂತ ಹೇಳಿದ್ರೆ ಆ ಫಂಕ್ಷನ್ನ ಹೆಸರು. ಪುಷ್ ಫಂಕ್ಷನ್ನ ನಾವು ಇವಾಗ ಮಾಡ್ತಿದ್ದೀವಿ ಆಯಿತಾ. ಸೊ ಡಿಫ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಡಿಫ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಿಕೊಂಡು ಪುಷ್ ಆಪ್ರೇಷನ್ ಮಾಡ್ತಿದ್ದೀನಿ. ಆ ಫಂಕ್ಷನ್ ನೇಮ್ ಏನಪ್ಪ ಅಂತ ಹೇಳಿದ್ರೆ ಒ ಪಿ ಪುಷ್ ಆಪ್ರೇಷನ್ ಪುಷ್. ಸೊ ಇಲ್ಲಿ ಗ್ಲಾಸ್ ಸ್ಟ್ಯಾಕ್ ಕಮ ಎಲಿಮೆಂಟ್ ಅಂತ ಕೊಟ್ಟಿದ್ದೀನಿ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಯಾವ ಸ್ಟ್ಯಾಕಲ್ಲಿ ನಾನು ಎಲಿಮೆಂಟ್ನ ಆ್ಯಡ್ ಮಾಡಬೇಕು. ಸೊ ಗ್ಲಾಸ್ ಸ್ಟ್ಯಾಕ್ ಅನ್ನೋದು ಏನಿಲ್ಲಿ ಸ್ಟ್ಯಾಕ್ನ ಹೆಸರು, ನೇಮ್ ಆಫ್ ದ ಸ್ಟ್ಯಾಕ್. ಸೊ ಯಾವುದು ಸ್ಟ್ಯಾಕ್, ಅದು ಗ್ಲಾಸ್ ಸ್ಟ್ಯಾಕ್. ಏನು ಆ್ಯಡ್ ಮಾಡಬೇಕು ನಾನು, ಎಲಿಮೆಂಟ್ನ ಆ್ಯಡ್ ಮಾಡಬೇಕು. ಯಾವ ಸ್ಟ್ಯಾಕಲ್ಲಿ ಆ್ಯಡ್ ಮಾಡಬೇಕು ಮತ್ತು ಏನು ಆ್ಯಡ್ ಮಾಡಬೇಕು, ಎಲಿಮೆಂಟ್ನ ಆ್ಯಡ್ ಮಾಡಬೇಕು. ಸೊ ಒಂದು ಎಲಿಮೆಂಟ್ ಆ್ಯಡ್ ಆಯಿತು. ಸೊ ಇನ್ನೊಂದು ಎಲಿಮೆಂಟ್ನ ನಾನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪ್ಲಿ ವಿ ಕ್ಯಾನ್ ಯೂಸ್ ಅಪೆಂಡ್. ಅಪೆಂಡ್ ಅಂದರೆ ನಾವು ಫೈಲ್ ಮೋಡಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಇಟ್ ಆ್ಯಡ್ಸ್ ದಿ ಕಂಟೆಂಟ್ ಆನ್ ದ ಫೈಲ್. ಆಲ್ರೆಡಿ ಇರೋ ಕಂಟೆಂಟ್ಗೆ ನಾವು ಎಕ್ಸ್ಟ್ರಾ ಕಂಟೆಂಟ್ನ ಆ್ಯಡ್ ಮಾಡೋಕ್ಕೆ ಅಪೆಂಡ್ ಮೋಡ್ನ ಯೂಸ್ ಮಾಡಿ ಬರಿತೀವಿ. ಸೊ ಸೇಮ್ ಇದರಲ್ಲೂ ಹಾಗೆ ಅಪೆಂಡ್ ಮೋಡ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಒಂದು ಎಲಿಮೆಂಟ್ನ ಆ್ಯಡ್ ಮಾಡ್ಬೋದು. ಯಾವುದ್ರಲ್ಲಿ ಆ್ಯಡ್ ಮಾಡಬೇಕು, ಗ್ಲಾಸ್ ಸ್ಟ್ಯಾಕಲ್ಲಿ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಆ್ಯಡ್ ಮಾಡಿಬಿಟ್ಟೆ. ಆ್ಯಡ್ ಮಾಡಿದ್ಮೇಲೆ ಇವಾಗ ನಾನು ಎಷ್ಟು ಎಲಿಮೆಂಟ್ನ ಆ್ಯಡ್ ಮಾಡಿದ್ದೀನಿ ಅನ್ನೋದಕ್ಕೆ ಒಂದು ಫಂಕ್ಷನ್ ಬರಿಬೇಕು. ಸೊ ಫಂಕ್ಷನ್ ನೇಮ್ ಏನಾಗಿರುತ್ತೆ, ಸೈಜ್ ಆಗಿರುತ್ತೆ. ಸೊ ಸೈಜಲ್ಲಿ ಡೆಫ್ ಅನ್ನೋ ಕೀವರ್ಡ್ ಯಾಕೆ ಯೂಸ್ ಮಾಡ್ತೀವಿ, ಫಂಕ್ಷನ್ನ ಬರೆಯೋಕ್ಕೆ. ಸೊ ಸೈಜ್ ಅನ್ನೋದು ಫಂಕ್ಷನ್ ನೇಮ್. ಸೊ ಯಾವುದ್ರಲ್ಲಿ ನಾನು ಸೈಜ್ ಚೆಕ್ ಮಾಡಬೇಕು, ಗ್ಲಾಸ್ ಸ್ಟ್ಯಾಕಲ್ಲಿ ನಾನು ಸೈಜ್ನ ಚೆಕ್ ಮಾಡಬೇಕು. ರಿಟರ್ನ್ ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಗ್ಲಾಸ್ ಸ್ಟ್ಯಾಕಲ್ಲಿ ಎಷ್ಟೆಲ್ಲ ಎಲಿಮೆಂಟ್ ಇದೆ. ಸೊ ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಆ ಗ್ಲಾಸ್ ಸ್ಟ್ಯಾಕಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನು ನನಗೆ ತೋರಿಸಿ. ಸೊ ನೆಕ್ಸ್ಟ್ ಇವಾಗ ಟಾಪ್ ಆಫ್ ದ ಸ್ಟ್ಯಾಕ್ನ ನೋಡಬೇಕು. ಸೊ ಫಸ್ಟು ನಾವು ರಿಮೂವ್ ಮಾಡೋದಿದ್ರೂ ಏನಾಗುತ್ತೆ, ಟಾಪಲ್ಲಿರೋದೇ ನಮಗೇನಾಗುತ್ತೆ, ರಿಮೂವ್ ಆಗುತ್ತೆ ಅಲ್ವಾ. ಸೊ ನೋಡಬೇಕಂತ ಹೇಳಿದ್ರೂ ನಮಗೆ ಟಾಪಲ್ಲಿರೋ ಎಲಿಮೆಂಟ್ನೇ ನಮಗೆ ವ್ಯೂ ಆಗುತ್ತೆ. ಸೊ ಅದಕ್ಕೆ ಡಿಫ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಿಕೊಂಡು ಟಾಪ್ಗೆ ಫಂಕ್ಷನ್ ಬರೀತಿದ್ದೀನಿ. ಸೊ ಯಾವ ಸ್ಟ್ಯಾಕಲ್ಲಿ, ಗ್ಲಾಸ್ ಸ್ಟ್ಯಾಕಲ್ಲಿ. ಸೊ ಇಲ್ಲೊಂದು ಕಂಡೀಷನ್ ಇಕ್ತೀನಿ, ಇಫ್
ಗ್ಲಾಸ್ ಸ್ಟ್ಯಾಕ್ ಈಸ್ ಎಂಟಿ ಆಫ್ ಗ್ಲಾಸ್ ಸ್ಟ್ಯಾಕ್ ನನಗೇನಾದರೂ ಎಂಟಿ ಆಗಿದ್ದರೆ ಏನು ಎಲಿಮೆಂಟ್ ಆ್ಯಡ್ ಮಾಡ್ದಿರಾ ಅದು ಎಂಟಿ ಆಗಿದ್ದರೆ ನನಗೆ ಏನಂತ ಪ್ರಿಂಟ್ ಮಾಡಬೇಕು, ಸ್ಟ್ಯಾಕ್ ಈಸ್ ಎಂಟಿ ಅಂತ ಪ್ರಿಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಏನು ಪ್ರಿಂಟ್ ಮಾಡಬೇಡಿ, ರಿಟರ್ನ್ ನನ್. ಎಲ್ಸ್ ಇಲ್ಲ ಅಂತ ಹೇಳಿದ್ರೆ ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್. ಸೊ ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್ ಅಂತ ಹೇಳಿದ್ರೆ, ಸೊ ಸಪೋಸ್ ಏನಾದರೂ ನನಗೆ ಎಲಿಮೆಂಟ್ ಇದ್ದರೆ ಅದರಲ್ಲಿ ನೀವೇನು ಮಾಡಿ, ಆ ಗ್ಲಾಸ್ ಸ್ಟ್ಯಾಕಲ್ಲಿರೋ ಎಲ್ಲ ಎಲಿಮೆಂಟ್ನ ನನಗೆ ಎಕ್ಸ್ ಅನ್ನೋ ಒಂದು ವೇರಿಯಬಲಲ್ಲಿ ಹೋಲ್ಡ್ ಮಾಡ್ಕೊಂಡಿರಿ. ಅರ್ಥ ಆಯ್ತಲ್ವಾ? ಸೊ ಇವಾಗ ಎಂಟಿ ಆಗಿದ್ದರೆ ಬಿಡಿ, ಎಂಟಿ ಆಗಿದೆ ಅಂತ ನನಗೆ ಪ್ರಿಂಟ್ ಮಾಡಿ. ಇಲ್ಲ ಎಂಟಿ ಇಲ್ಲ, ಎಷ್ಟು ಎಲಿಮೆಂಟ್ ಇದೆ ಅಂತ ನನಗೆ ತೋರಿಸಿ, ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್. ಸೊ ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ ಅದನ್ನು ಎಕ್ಸ್ ಅನ್ನೋ ಒಂದು ವೇರಿಯೇಬಲಲ್ಲಿ ನನಗೆ ಹೋಲ್ಡ್ ಮಾಡಿ ತೋರಿಸಿ. ಸೊ ಇವಾಗ ಸಪೋಸ್ ಸ್ಟ್ಯಾಕಲ್ಲಿರೋ ಟಾಪಲ್ಲಿರೋದು ಏನಾದರೂ ರಿಮೂವ್ ಆಗಿದ್ದರೆ ಗ್ಲಾಸ್ ಸ್ಟ್ಯಾಕ್ ಆಫ್ x-1 ಅಂತ ಹೇಳಿದಾಗ ಇಲ್ಲೇನಾಗುತ್ತೆ, ಲಾಸ್ಟಲ್ಲಿರೋದು ಒಂದು ಮೈನಸ್ ಆಗಿ ಹೋಗುತ್ತೆ. ಆ ಒಂದು ಎಲಿಮೆಂಟ್ನ ನಾವು ಎಲಿಮೆಂಟ್ ಅನ್ನೋ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿ ತೋರಿಸಿ. ಸೊ ಅದಾದಮೇಲೆ ಆ ಎಲಿಮೆಂಟ್ನ ನನಗೆ ರಿಟರ್ನ್ ಮಾಡಿ. ಸೊ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಫಂಕ್ಷನ್ ನೇಮ್ OP_POP. ಸೊ ಇವಾಗ ಪಾಪ್ಗೆ ಆಪ್ರೇಷನ್ ಮಾಡಬೇಕು. ಪಾಪ್ ಅಂದರೆ ನಾನು ಏನು ಹೇಳಿದ್ದೀನಿ, ಒಂದು ಎಲಿಮೆಂಟ್ನ ರಿಮೂವ್ ಮಾಡಬೇಕು. ಆ ಒಂದು ಎಲಿಮೆಂಟ್ ಯಾವುದು, ಟಾಪಲ್ಲಿರೋ ಎಲಿಮೆಂಟ್. ಸೊ ಡಿಫ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಿಕೊಂಡು ಪಾಪ್ಗೆ ಫಂಕ್ಷನ್ನ ಬರಿತೀವಿ. ಪಾಪ್ ಆಫ್ ಸ್ಟ್ಯಾಕ್ ನೇಮ್ ಈಸ್ ವಾಟ್, ಗ್ಲಾಸ್ ಸ್ಟ್ಯಾಕ್. ಇಫ್ ಈಸ್ ಎಂಟಿ, ಗ್ಲಾಸ್ ಸ್ಟ್ಯಾಕ್ ಏನಾದರೂ ಎಂಟಿ ಆಗಿದ್ದರೆ ನನಗೆ ಅಂಡರ್ ಫ್ಲೋ ಅಂತ ಪ್ರಿಂಟ್ ಮಾಡಿ. ಓಕೆನಾ? ಎಂಟಿ ಆಗಿರೋ ಗ್ಲಾಸ್ ಸ್ಟ್ಯಾಕಲ್ಲಿ ಅಂಡರ್ ಫ್ಲೋ ಅಂತ ಪ್ರಿಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನನಗೆ ರಿಟರ್ನ್ ಗ್ಲಾಸ್ ಸ್ಟ್ಯಾಕ್ ಡಾಟ್ ಪಾಪ್. ಟಾಪಲ್ಲಿರೋ ಎಲಿಮೆಂಟ್ ನನಗೆ ಡಿಲೀಟ್ ಆಗಬೇಕು. ಆ ಗ್ಲಾಸ್ ಸ್ಟ್ಯಾಕಲ್ಲಿರೋ ಟಾಪ್ ಎಲಿಮೆಂಟ್ ನನಗೆ ರಿಮೂವ್ ಮಾಡಬೇಕು ಅನ್ನೋದೇ ಇದರ ಅರ್ಥ. ಸೊ ಇವಾಗ ಎಲ್ಲ ಆಯ್ತಲ್ವಾ? ಸೊ ಎಲ್ಲ ಆದಮೇಲೆ ಆ ಒಂದು ಸ್ಟ್ಯಾಕ್ನ ಡಿಸ್ಪ್ಲೇ ಮಾಡೋಕ್ಕೆ ನಾವು ಇನ್ನೊಂದು ಫಂಕ್ಷನ್ನ ಬರೀಬೇಕು. ಸೊ ಅದೇನಪ್ಪ ಅಂತ ಹೇಳಿದ್ರೆ ಡಿಸ್ಪ್ಲೇ ಆಫ್ ಗ್ಲಾಸ್ ಸ್ಟ್ಯಾಕ್. ಸೊ ಯಾವ ಸ್ಟ್ಯಾಕ್ ಅಂತ ನಾವು ಮೆನ್ಷನ್ ಮಾಡಬೇಕು. ಡಿಸ್ಪ್ಲೇ ಅನ್ನೋದು ಏನಿಲ್ಲಿ ಫಂಕ್ಷನ್ ನೇಮ್. ಸೊ x ಲೆಂತ್ ಆಫ್ ಗ್ಲಾಸ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಲೆಂತ್ ಆಫ್ ಗ್ಲಾಸ್ ಸ್ಟ್ಯಾಕ್ ಅಂದರೆ ಏನು, ನಾವೇನು ಮಾಡಿದ್ದೀವಿ ಫಸ್ಟು ಎಕ್ಸಲ್ಲಿ ನಾವೇನು ಹೋಲ್ಡ್ ಮಾಡಿದ್ದೀವಿ, ಇದರಲ್ಲಿ ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್ನ ಎಕ್ಸ್ ಅನ್ನೋ ವೇರಿಯೇಬಲೆಲ್ಲ ಯೂಸ್ ಮಾಡಿಕೊಂಡು ಹೋಲ್ಡ್ ಮಾಡಿದ್ದೀವಲ್ವಾ. ಸೇಮ್ ಡಿಸ್ಪ್ಲೇ ಅಲ್ಲಿ ನಾವೇನು ಮಾಡಬೇಕು, ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್ ಯಾವ ವೇರಿಯೇಬಲ್ ಹೋಲ್ಡ್ ಮಾಡ್ಕೊಂಡಿರುತ್ತೆ, ಎಕ್ಸ್ ಅನ್ನೋ ಒಂದು ವೇರಿಯೇಬಲ್ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಸೊ ಅದನ್ನು ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟಲ್ಲಿ ಕರೆಂಟ್ ಎಲಿಮೆಂಟ್ ಇನ್ ದ ಸ್ಟ್ಯಾಕ್ ಆರ್. ಸೊ ಇದೇನು ತೋರಿಸುತ್ತೆ, ಲೆಂತ್ ಆಫ್ ದ ಗ್ಲಾಸ್ ಸ್ಟ್ಯಾಕ್ ಇಲ್ಲಿ ಇವಾಗ ಸದ್ಯಕ್ಕೆ ಏನು ಎಲಿಮೆಂಟ್ ಇದೆಯೋ ಸ್ಟ್ಯಾಕಲ್ಲಿ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ಫಾರ್ ಐ ಇನ್ ರೇಂಜ್ ಆಫ್ x-1 -1 ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಫಾರ್ ಐ ಅನ್ನೋದು ಇವಾಗ ಟಾಪಲ್ಲಿರೋ ಒಂದು ಎಲಿಮೆಂಟ್. ಇನ್ ರೇಂಜ್ ಫಸ್ಟು ಇವಾಗ ಒಂದು ಎಲಿಮೆಂಟ್ ಡಿಲೀಟ್ ಆಗಿದೆ, ನಾವು ಪಾಪ್ ಯೂಸ್ ಮಾಡಿದ್ದೀವಲ್ವಾ, ಪಾಪಲ್ಲಿ ಟಾಪಲ್ಲಿರೋ ಒಂದು ಎಲಿಮೆಂಟ್ನ ಡಿಲೀಟ್ ಆಗಿದ್ದರೆ ಸೆಕೆಂಡ್ ಎಲಿಮೆಂಟ್ ನನಗೆ ಡಿಸ್ಪ್ಲೇ ಆಗಬೇಕು. ಸಪೋಸ್ -1 ಅಂತ ಹೇಳಿದ್ರೆ ಸೆಕೆಂಡ್ ಎಲಿಮೆಂಟ್ನು ಡಿಲೀಟ್ ಆಗಿ ನನಗೆ ಥರ್ಡ್ ಎಲಿಮೆಂಟ್ನ ತೋರಿಸ್ಬೇಕು. ಥರ್ಡ್ ಎಲಿಮೆಂಟು ಡಿಲೀಟ್ ಆಗಿದ್ದರೆ ನನಗೆ -1 ಅಂತ ತೋರಿಸ್ಬೇಕು. ಈ ಐ ಅನ್ನೋ ಒಂದು ವ್ಯಾಲ್ಯೂ ಏನು ಮಾಡ್ಕೊಂಡಿರುತ್ತೆ, ಸ್ಟ್ಯಾಕ್ ಒಳಗಿರೋ ಡೇಟಾನ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಸೊ ಇದೆಲ್ಲ ರಿಮೂವ್ ಆದಮೇಲೆ ನನಗೆ ಪ್ರಿಂಟ್ ಗ್ಲಾಸ್ ಸ್ಟ್ಯಾಕ್ ಆಫ್ ಐಯಲ್ಲಿ ಏನು ವೇರಿಯಬಲ್ ಇದೆಯೋ, ಏನು ಡೇಟಾ ಆರ್ ಎಲಿಮೆಂಟ್ ಇದೆಯೋ ಅದನ್ನು ನನಗೆ ತೋರಿಸಿ ಅಂತ ಹೇಳೋದು. ಸೊ ಇದು ಕೋಡ್ ಇದೆ, ನಿಮಗೆ ಬೇಕಂದರೆ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದು ಪರ್ಟಿಕ್ಯುಲರ್ ಇಂಪ್ಲಿಮೆಂಟೇಷನ್ ನಿಮಗೆ ಡೌಟ್ ಇರೋದಂತ. ಥ್ಯಾಂಕ್ ಯು.